ವ್ರತನ ಸಮಾಪನೆ ಮಾಡ್ಬೋದು. ಆದರೆ ನಾನು ಉಪವಾಸ ನಿಲ್ಸಲ್ಲ. ನೀನು ನನ್ನ ಇಷ್ಟಪಡ್ತಿದ್ಯಾ ಅಂತ ಒಪ್ಕೊಳ್ಳೋವರೆಗೂ ಒಂದು ಹನಿ ನೀರು ಕೂಡ ಕುಡಿಯಲ್ಲ. ನನ್ನ ಜೀವ ನಿನ್ನ ಕೈಲಿದೆ. ಅದನ್ನು ಉಳಿಸೋದು ಬಿಡೋದು ನಿನಗೆ ಬಿಟ್ಟಿದ್ದು. ಕೃಷ್ಣ, ನಾನು ಅವ್ರನ್ನ ಬಿಟ್ಟು ಹೋಗಲ್ಲ, ಅವ್ರ ಜೊತೆನೇ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅಂತ ನನಗೆ ಸತ್ವ ಪರೀಕ್ಷೆ ಮಾಡ್ತಿದ್ಯಾ? ನಾನು ಅವ್ರ ಎದುರುಗಡೆ ಸೋಲ್ಬಾರ್ದು ಕೃಷ್ಣ. ನಾನು ಸೋತು ಸತ್ಯ ಹೇಳಿದ್ರೆ ಅನರ್ಥ ಆಗುತ್ತೆ. ನೀನೇ ನನ್ನ ಧೈರ್ಯ ಕೊಡ್ಬೇಕು. ನೀನೇ ನನ್ನ ಶಕ್ತಿ ಕೊಡು. ನಿನ್ನೆ ಮಧುರಾಪುರಕ್ಕೆ ಬರ್ತಾ ಅಮ್ಮ ಸಿಕ್ಕಿದ್ರು. ಅವ್ರ ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಈಗ ಹೇಗಿದ್ರು ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಏನೇನು ಏನಾಗಿತ್ತು ದೇವಕಿ? ಏನಿಲ್ಲಪ್ಪ, ನಿನ್ನೆ ದೇವಸ್ಥಾನದಿಂದ ಮನೆಗೆ ಬರುವಾಗ ಬಿಸಿಲಿಗೆ ಕಣ್ಕತ್ಲೆ ಬಂದು ತಲೆ ಸುತ್ತಿ ಇವ್ರ ಗಾಡಿಗೆ ಅಡ್ಡ ಬಿದ್ದುಬಿಟ್ಟಿದ್ದಾಳೆ. ಅದಕ್ಕೆ ಅವರೇ ಮನೆವರೆಗೂ ಕರ್ಕೊಂಡ್ಬಂದು ಬಿಟ್ಟೋದ್ರು. ಅಷ್ಟೇ, ಇನ್ನೇನಿಲ್ಲ. ರಾಧಿಕಾ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಹಾ, ರಾಧಿಕಾ ಅವ್ರ ಅಕ್ಕನ ಮನೆಗೆ ಹೋಗಿದ್ದಾಳೆ. ಸ್ವಲ್ಪ ದಿನ ಅಲ್ಲೇ ಇದ್ದು ಬರ್ತಾಳೆ. ಅವ್ರ ಮನೆಯವ್ರಿಗೂ ಆಕೆ ತುಂಬ ಇಷ್ಟ ಆಗ್ಬಿಟ್ಟಿದ್ದಾಳೆ. ರಾಧಿಕಾ ಎಲ್ರಿಗೂ ಇಷ್ಟ ಆಗ್ತಾಳೆ. ಅವಳ ಸ್ವಭಾವನೇ ಬೇರೆ. ಅವಳ ಮನೇಲಿದ್ರೆ ಆ ವಾತಾವರಣನೇ ಬೇರೆ. ಅವಳ ಅಕ್ಕನ ಮನೆಯವ್ರಿಗೂ ಅವಳು ತುಂಬ ಇಷ್ಟ ಆಗಿರ್ತಾಳೆ. ವಿಶು, ಅಜಯ್, ಏನ್ ಇಷ್ಟು ಬೇಗ ಎಲ್ಲಿ ಹೊರಟ್ಯೋ? ಆಫೀಸ್ಗೆ ಅಜಯ್. ಹೀಗೆ ಹೊಟ್ಟೆಗೂ ಏನು ತಿಳ್ದೆ ಕೆಲಸ ಮಾಡಿದ್ರೆ ಆರೋಗ್ಯ ಹಾಳಾಗಲ್ವೇನೋ? ಇಷ್ಟು ಬೇಗ ಯಾಕೆ ಹೋಗ್ಬೇಕು ಆಫೀಸ್ಗೆ? ಅರ್ಜೆಂಟ್ ಕೆಲಸ ಇತ್ತು ಅಜಯ್, ಹೋಗ್ಲೇಬೇಕು. ಬೇಡ ಅಂದ್ರೆ ನೀನೆಲ್ಲಿ ಕೇಳ್ತೀಯಾ? ಸ್ವಲ್ಪ ಹಾಲಾದ್ರೂ ಕುಡ್ಕೊಂಡು ಹೋಗು. ಇಲ್ಲ ಅಜಯ್, ಆ ದೇವರು ನನ್ನ ಬೇಡಿಕೆ ಈಡೇರಿಸೋ ತನಕ ನಾ ಏನೂ ತಗೊಳ್ಳಲ್ಲ. ಓಹೋ, ಏನ್ ಕೇಳ್ಕೊಂಡಿದೀಯಾ ದೇವ್ರ ಹತ್ರ? ಅದೀಗ್ಲೇ ಹೇಳಕ್ಕಾಗಲ್ಲ, ಸಸ್ಪೆನ್ಸ್. ಹೇಳ್ದೆ ಇದ್ರೆ ಬೇಡ ಬಿಡು. ನನಗ್ ಗೊತ್ತಿಲ್ವಾ ನೀನ್ ರಾಧಾರಾಣಿ ಬಗ್ಗೆ ತಾನೆ? ನಾನು ಇಷ್ಟು ಹೇಳಿದಕ್ಕಾದ್ರೂ ಏನಾದ್ರೂ ತಿನ್ಕೊಂಡು ಹೋಗೋ. ಹಾಗೆ ಹೋಗ್ಬೇಡ್ವೋ? ಏನ್ ಕಳ್ಳನ್ ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇದೀಯಾ? ಇನ್ನೂ ಯಾರಾದ್ರೂ ಇದಾರಾ ನಿನ್ ಜೊತೆ ಬರೋರು? ನನಗಾಗಿ ವ್ರತ ಮಾಡ್ತಿರೋದು, ನನ್ನ ಬಗ್ಗೆ ಕಾಳಜಿ ಇದೆ, ನೀನು ನನ್ನ ಪ್ರೀತಿಸ್ತಿದ್ಯಾ ಅಂತ ಒಪ್ಕೊಳ್ಳೋವರೆಗೂ ನಾನೇನು ಮುಖ ತೋರಿಸಲ್ಲ. ಹೇಳು ಅಂದ್ರೆ ಹೇಳಲ್ಲ. ನೋಡೋಣ ಯಾರು ಗೆಲ್ತಾರೆ ಈ ಹಠದಲ್ಲಿ ಅಂತ. ವ್ರತ ಮುಗಿಯೋವರೆಗೂ ನೀ ಹಣ್ಣು ಬಿಟ್ರೆ ಬೇರೆ ಏನು ತಿನ್ಬಾರ್ದು. ನನ್ಗೇನು ಹುಚ್ಚ? ಅವ್ರು ಹೇಳ್ತಾರಂತ ನಾನು ಉಪವಾಸ ಮಾಡೋಕೆ. ನಾನು ನಿನ್ನೆ ಗೊತ್ತಾಗಿತ್ತೆಲ್ಲ ಕೈ ಬಿಟ್ಟಾಗಿದೆ. ನೀನ್ ಹೀಗೆ ವ್ರತ ಭಂಗ ಮಾಡಬಾರ್ದು. ನೀನು ಉಪದೇಶ ಮಾಡ್ಬೇಡ ನನಗೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ವಿಶಾಖ, ಅವರು ಉಪವಾಸ ಇದ್ದಾರೆ, ಅವರಿಗೆ ಹಣ್ಣಾದ್ರೂ ತಗೊಂಡೋಗಿ ಕೊಡು. ವಿಶುಗ ಒಳ್ಳೆ ಜೋಕ್. ಅಜ್ಜಿ ಹೇಳಿದ ಮಾತನ್ನ ನೀನು ನಂಬಿದ್ಯಾ? ನನಗಂತೂ ಅವ್ನು ನನಗೋಸ್ಕರ ಉಪವಾಸ ಮಾಡ್ತಿದ್ದಾನಂದ್ರೆ ನಂಬಕ್ಕಾಗಲ್ಲ. ನಾನು ಹೋಗೋವನ್ಗೆ ನೀನು ತಿನ್ನು ಅಂತ ಏನು ಹೇಳಲ್ಲ. ಹೊಟ್ಟೆ ಆದ್ರೆ ಅವನಾಗೆ ಅವನೇ ತಿಂತಾನೆ. ಇಲ್ಲ ಅಂದ್ರೆ ಇದನ್ನೆಲ್ಲ ನೀನೇ ತಿಂದು ಮಜಾ ಮಾಡು. ಬಾಯ್. ವಿಶಾಖ, ನೀವಿನ್ನೂ ಇಲ್ಲೇ ಇದ್ದೀರಾ? ಆಫೀಸಿಗೆ ಹೋಗ್ತೀನಿ ಅಂದಿದ್ರಿ. ಇಲ್ಲ, ಅಜ್ಜಿ ಬೇಡ ಅಂದ್ರು. ಏನಾದ್ರೂ ತಿನ್ಕೊಂಡು ಹೋಗು ಅಂತ ಹೇಳಿದ್ರು. ನೀವೇನಾದ್ರೂ ತಿಂದ್ರ? ಹಾ, ನಾನು ಹಣ್ಣು ಇಲ್ಲ, ನಾನು ಏನು ತಿಂದಿಲ್ಲ. ಬಾಸ್, ಹಣ್ಣು ನನ್ಗೇನು ಬೇಡ ಅಂದ್ರು ಅಜ್ಜಿ ಕೇಳೋದೇ ಇಲ್ಲ. ಏನು ತಿನ್ನಲ್ಲ, ಏನು ಕುಡಿಯಲ್ಲ.